ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಾ ಇದ್ದೀರಾ ಸಂಚಾರಿ ಶಿವ ಯೂಟ್ಯೂಬ್ ಚಾನಲ್. ನಾನು ಶಿವ. ಇವತ್ತು ನನ್ ಜೊತೆ ಇದೆ TVS ಆರ್ಬಿಟರ್ ಎಲೆಕ್ಟ್ರಿಕ್ ಸ್ಕೂಟರ್. ಇವತ್ತು ಈ ವಿಡಿಯೋದಲ್ಲಿ ಈ ಗಾಡಿಲಿರುವಂತ ಫೀಚರ್ಸ್ ಗಳು ಏನು ಅಂದ್ರೆ ಈ ಗಾಡಿ ಜೊತೆಗೆ ನಮ್ಗೆ ಏನೆಲ್ಲ ಆಪ್ಷನ್ಸ್ ಗಳು ನಮ್ಗೆ ಸಿಗ್ತಾ ಇದೆ ಅಂತ ಇನ್ ಡೀಟೇಲ್ ಆಗಿ ನಾನ್ ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರಾದ್ರೂ ಚಾನಲ್ ಹೊಸಬರಾಗಿದ್ರೆ ಅಥವಾ ಇನ್ನು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ, ಹಾಗೆ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ಮೊದಲನೇದಾಗಿ ಈ ಗಾಡಿಲಿ ಕಲರ್ಡ್ ಡಿಜಿಟಲ್ ಡಿಸ್ಪ್ಲೇ ಸಿಗ್ತಾ ಇದೆ. ಈ ಡಿಜಿಟಲ್ ಡಿಸ್ಪ್ಲೇ ಇರೋದ್ರಿಂದ ನಾವು ಈ ಗಾಡಿಗೆ ಬ್ಲೂಟೂತ್ ಮುಖಾಂತರ ನಮ್ ಫೋನ್ ನ ಕನೆಕ್ಟ್ ಮಾಡ್ಕೋಬಹುದು. ಹಿಂಗೆ ಫೋನ್ ನ ನಾವು ಕನೆಕ್ಟ್ ಮಾಡ್ಕೊಂಡಾಗ ನಾವು ಗಾಡಿ ಓಡಿಸ್ತಾ ಇರ್ತೀವಿ, ಯಾವ್ದಾರ ಒಂದು ಕಾಲ್ ಬತ್ತು ಅಂದ್ರೆ ಯಾವ್ದೇ ತರ ನಾವು ಫೋನ್ ನ ತೆಗ್ದಿ ನೋಡಿ ಯಾರು ಕಾಲ್ ಮಾಡ್ತಿದ್ರೆ ಏನು ಎತ್ತ ಅಂತ ನಾವು ನೋಡೋ ಅವಶ್ಯಕತೆನೇ ಇರಲ್ಲ. ಗಾಡಿಲೆ ಡಿಸ್ಪ್ಲೇ ಆಗುತ್ತೆ ಯಾರು ಕಾಲ್ ಮಾಡ್ತಿದ್ದಾರೆ ಅಂತ. ಅದಾದ್ಮೇಲೆ ಈ ಗಾಡಿಲಿ ನಮ್ಗೆ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಸಿಗ್ತಾ ಇದೆ. ಅಂದ್ರೆ ನಾವೆಲ್ಲರ ಅಂತ ಗೊತ್ತಿಲ್ದಿರೋಂತ ಜಾಗಕ್ಕೆ ಹೋಗ್ಬೇಕು ಅಂತ ಅನ್ಕೋತೀವಿ, ಬಟ್ ಮ್ಯಾಪ್ ಹಾಕೊಂಡು ಮೊಬೈಲ್ ನೋಡ್ಕೊಂಡು ಹೋಯ್ತಿವಿ ಅಂದ್ರೆ ಒಂದ್ ಸರ್ಕಸ್ ತರ ಮಾಡ್ಕೊಂಡು ಹೋಗ್ಬೇಕಾಯ್ತದೆ. ಆದ್ರೆ ಈ ಗಾಡಿಲಿ ಬ್ಲೂಟೂತ್ ಕನೆಕ್ಟಿವಿಟಿ ಇರುತ್ತಲ್ಲ, ಜಸ್ಟ್ ನಮ್ ಫೋನ್ ಅಲ್ಲಿ ಮ್ಯಾಪ್ ನ ಆನ್ ಮಾಡ್ಕೊಂಡು ಫೋನ್ ನ ಜೋಬ್ ಇಟ್ಕೊಂಡ್ರೆ ಮುಗೀತು. ಈ ಗಾಡಿಲಿರುವಂತ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಮುಖಾಂತರ ನಮ್ ಗಾಡಿ ಡಿಸ್ಪ್ಲೇ ಅಲ್ಲೇ ಹೇಗೆ ಯಾವ್ಯಾವ ರೂಟ್ ಅಲ್ಲಿ ಹೋಗ್ಬೇಕು ಅಂತ ಇಂಡಿಕೇಶನ್ ಬರ್ತಾ ಇರುತ್ತೆ. ಇವೆರಡು ಆಪ್ಷನ್ಸ್ ನಮ್ಗೆ ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಳ್ಳೋದ್ರಿಂದ ಸಿಗುತ್ತೆ. ಅದಾದ್ಮೇಲೆ ಈ ಗಾಡಿಲಿ ಆಪ್ ಸಪೋರ್ಟ್ ಕೂಡ ಇದೆ. ಅಂದ್ರೆ ನಮ್ಗೆ TVS ಕನೆಕ್ಟ್ ಅಂತಾನೆ ಒಂದು ಆಪ್ ಸಿಗುತ್ತೆ. ಆ ಆಪ್ ಅಲ್ಲಿ ನಾವು ನಮ್ದು ರಿಜಿಸ್ಟರ್ ನಂಬರ್ ಇರುತ್ತಲ್ಲ, ಆ ಗಾಡಿ ತಗೋಬೇಕಾದ್ರೆ ಯಾವ ಮೊಬೈಲ್ ನಂಬರ್ ನಾವು ಕೊಟ್ಟಿರ್ತೀವಿ ಆ ಮೊಬೈಲ್ ಮುಖಾಂತರ ನಾವು ಲಾಗಿನ್ ಆಗಿ ನಮ್ ಗಾಡಿನ ಕನೆಕ್ಟ್ ಮಾಡ್ಕೊಂಡ್ರೆ ನಮ್ ಗಾಡಿದು ಬ್ಯಾಟ್ರಿ ಸ್ಟೇಟಸ್ ಏನು, ಗಾಡಿ ಹೆಲ್ತ್ ಯಾವ ತರ ಇದೆ ಅಂದ್ರೆ ಮೋಟರು, ಬ್ಯಾಟ್ರಿ, ಬೇರೆ ಏನಾರ ಪಾರ್ಟ್ಗಳಿದ್ರೆ ಆ ಪಾರ್ಟ್ಗಳದ್ದು ಹೆಲ್ತ್ ಅಪ್ಡೇಟ್ ಅಲ್ಲಿ ಯಾವ ತರ ಇದೆ. ಜೊತೆಗೆ ಗಾಡಿನ ಯಾರೋ ಫ್ರೆಂಡ್ಸ್ ಗೆ ಕೊಟ್ಬಿಟ್ಟಿರ್ತೀರ, ಗಾಡಿ ಎಲ್ಲಿರುತ್ತೆ ಅಂತ ಗೊತ್ತಿಲ್ಲ ಅಂದ್ರೆ ಜಸ್ಟ್ ಆ ಆಪ್ ನ ಓಪನ್ ಮಾಡಿ ಲೈವ್ ಲೊಕೇಶನ್ ಮುಖಾಂತರ ನಮ್ ಗಾಡಿ ಎಲ್ಲಿದೆ ಅಂತ ಟ್ರ್ಯಾಕ್ ಮಾಡ್ಬೋದು. ಅಂಡ್ ಇನ್ನೊಂದು, ಎಲ್ಲೋ ಗೊತ್ತಿಲ್ದಿರೋ ಜಾಗಕ್ಕೆ ಗಾಡಿ ಎತ್ಕೊಂಡು ಹೋಗಿರ್ತೀರ, ಗಾಡಿಲಿ ಚಾರ್ಜ್ ಖಾಲಿ ಹೋಗುತ್ತೆ. ನೆಕ್ಸ್ಟ್ ಚಾರ್ಜಿಂಗ್ ಸ್ಟೇಷನ್ಸ್ ಎಲ್ಲಿದೆ ನಿಯರ್ ಬೈ ಅದು ಕೂಡ ನಮ್ಗೆ ಆ ಆಪ್ ಮುಖಾಂತರ ಗೊತ್ತಾಗುತ್ತೆ. ಹೀಗೆ ಸುಮಾರು ಆಪ್ಷನ್ಸ್ ನಮ್ಗೆ ಈ ಒಂದು TVS ಕನೆಕ್ಟ್ ಆಪ್ ನ ಕನೆಕ್ಟ್ ಮಾಡ್ಕೊಳ್ಳೋದ್ರಿಂದ ಸಿಗುತ್ತೆ. ಅದ್ ಬಿಟ್ಟು ಈ ಗಾಡಿಲಿ ನಮ್ಗೆ ಎಮರ್ಜೆನ್ಸಿ ಅಥವಾ ಸೇಫ್ಟಿ ಫೀಚರ್ಸ್ ಅಂತ ಕೂಡ ಒಂದಷ್ಟು ಕೊಟ್ಟಿದ್ದಾರೆ. ಮೊದ್ಲೇದು, ಗಾಡಿ ಏನಾರ ಅಪ್ಪಿ ತಪ್ಪಿ ಅಕಸ್ಮಾತ್ ಬೀಳ್ತಾ ಇಮ್ಮಿಡಿಯೇಟ್ ಗಾಡಿದು ಮೋಟ್ರು ಆಫ್ ಆಗೋಗುತ್ತೆ. ಅಕಸ್ಮಾತ್ ಯಾರೋ ಬಂದು ಎತ್ತಕ್ ಬರೋದು ಅಥವಾ ಹೆಲ್ಪ್ ಮಾಡಕ್ ಬಂದಾಗ ಮಿಸ್ ಆಗಿ ಎಕ್ಸಲೇಟರ್ ಕೊಟ್ಬಿಟ್ರೆ ಇನ್ನೊಂದೇನೋ ಒಂದು ಆಗುವಂತ ಇನ್ಸಿಡೆಂಟ್ ಅವಾಯ್ಡ್ ಆಗುತ್ತಾ, ಅದನ್ನ ಅವಾಯ್ಡ್ ಮಾಡಕ್ಕೆ ಅಂತಾನೆ ಇಮ್ಮಿಡಿಯೇಟ್ಲಿ ಗಾಡಿನಾರ ಸಡನ್ ಆಗಿ ಏನಾರ ಬಿದೋಯ್ತು, ಏನಾರ ಒಂದು ಇನ್ಸಿಡೆಂಟ್ ಆಯ್ತು ಅಂದಿದ ತಕ್ಷಣ ಫಸ್ಟ್ ಗಾಡಿದು ಮೋಟರು ಆಫ್ ಆಗುತ್ತೆ. ಈ ಫೀಚರ್ಸ್ ನ ಈ ಗಾಡಿಲಿ ಕೊಟ್ಟಿದ್ದಾರೆ. ಅದಾದ್ಮೇಲೆ ಗಾಡಿ ಏನಾರ ಈ ತರ ಬೀಳ್ತು ಅಂದ್ರೆ ಇಮಿಡಿಯೇಟ್ ಅಲರ್ಟ್ ಹೋಗುತ್ತೆ. ಯಾರಿಗೆ ನಾವು ಆಪ್ ಇರುತ್ತಲ್ಲ TVS ಆಪ್ ಅಲ್ಲಿ ನಮ್ದು ಫ್ಯಾಮಿಲಿ ಮೆಂಬರ್ಸ್ ಯಾರ್ದಾರು ಒಬ್ರದ್ದು ನಂಬರ್ ಹಾಕಿರ್ಬೇಕು, ಅವ್ರಿಗೆ ಇಮಿಡಿಯೇಟ್ ಆಗಿ ಮೆಸೇಜ್ ಹೋಗುತ್ತೆ, ಅಲರ್ಟ್ ಹೋಗುತ್ತೆ, ಗಾಡಿ ಬಿದ್ದಿದೆ ನೋಡಿ ಒಂದ್ಸಲ ಕಾಲ್ ಮಾಡಿ ಎಂಕ್ವೈರಿ ಮಾಡಿ ಅನ್ನೋ ತರ ಒಂದು ಅಲರ್ಟ್ ಹೋಗುತ್ತೆ. ಅಕಸ್ಮಾತ್ ನೀವೇನಾರ ಈ ಗಾಡಿನ ನಿಮ್ಮ ಅಪ್ಪ ಆಗೋ ಅಮ್ಮ ಆಗೋ ಅಥವಾ ತಂಗಿಗೋ ಅಕ್ಕಗೋ ಕೊಡ್ಸಿರ್ತೀರ, ಅವ್ರು ಹೋಗಿರ್ತಾರೆ, ಅಕಸ್ಮಾತ್ ಏನಾರ ಗಾಡಿ ಬಿದ್ದು ಏನೋ ಒಂದು ಇನ್ಸಿಡೆಂಟ್ ಆಯ್ತು ಅಂದ್ರೆ ಇಮಿಡಿಯೇಟ್ ನಿಮ್ಗೆ ಮೆಸೇಜ್ ಬರುತ್ತೆ. ಆವಾಗ ನೀವು ಅವ್ರಿಗೆ ಫೋನ್ ಮಾಡಿ ಏನಾಗಿದೆ ಅಂತ ವಿಚಾರಿಸಬಹುದು. ಆ ಆಪ್ಷನ್ ನಮ್ಗೆ ಈ ಗಾಡಿಲಿ ಸಿಗುತ್ತೆ. ಜೊತೆಗೆ ಈ ಗಾಡಿಲಿ ನಮ್ಗೆ ಆಂಟಿ ಥೆಫ್ಟ್ ಅಲರ್ಟ್ ಇದೆ. ಗಾಡಿನ ನಿಲ್ಸಿರ್ತೀರ, ಯಾರಾದ್ರೂ ಎತ್ಕೊಂಡು ಹೋಗಕ್ಕೆ ಏನಾರ ಟ್ರೈ ಮಾಡ್ತಾರಂದ್ರೆ ಇಮಿಡಿಯೇಟ್ಲಿ ಗಾಡಿ ಸೈರನ್ ಬರುತ್ತೆ. ಜೊತೆಗೆ ವೀಲ್ ಜಾಮ್ ಆಗುತ್ತೆ, ಯಾವ್ದೇ ತರ ಗಾಡಿನ ತಳ್ಕೊಂಡು ಹೋಗಕ್ಕಾಗಲ್ಲ. ಆ ಆಪ್ಷನ್ ಕೂಡ ನಮ್ಗೆ ಈ ಗಾಡಿಲಿ ಸಿಗುತ್ತೆ. ಅದ್ ಬಿಟ್ರೆ ಈ ಗಾಡಿಲಿ ಜಿಯೋ ಫೆನ್ಸಿಂಗ್ ಇದೆ, ಟೈಮ್ ಫೆನ್ಸಿಂಗ್ ಇದೆ. ಅಂದ್ರೆ ಇವಾಗ ಯಾರೋ ಬರ್ತಾರೆ ನಿಮ್ ಫ್ರೆಂಡು, ಗಾಡಿ ಕೊಡು ಮಗ, ಒಂದ್ 5 ನಿಮಿಷ ಬಂದೆ, ಅಲ್ಲೇ ಹೋಗಿ ಟೀ ಅಂಗಡಿ ಹತ್ರ ಹೋಗಿ ಬಂದ್ಬಿಡ್ತೀನಿ ಅಥವಾ ಜ್ಯೂಸ್ ಕುಡ್ಕೊ ಬಂದ್ಬಿಡ್ತೀನಿ ಅಂತ ಎತ್ಕೊಂಡೋಯ್ತಾರಲ್ವಾ, ಅವ್ರಿಗೆ ನೀವು ಗಾಡಿ ಕೊಟ್ಮೇಲೆ ಜಿಯೋ ಫೆನ್ಸ್ ಮಾಡ್ಬೋದು. ಜಿಯೋ ಫೆನ್ಸ್ ಅಂದ್ರೆ ನೀವ್ ಯಾವ ಏರಿಯಾ ಹೇಳ್ತೀರಾ ಅಲ್ಲಿ ಮಾತ್ರ ಈ ಗಾಡಿ ಓಡಾಡ್ಬೇಕು. ಅಷ್ಟು ಮಾತ್ರ ನೀವು ಲೊಕೇಶನ್ ನ ಲಾಕ್ ಮಾಡ್ಬಿಟ್ಟಾಗ ನಿಮ್ ಫ್ರೆಂಡು ನಿಮ್ ಗಾಡಿನ ಎತ್ಕೊಂಡೋದ್ರು ಆ ಏರಿಯಾದಲ್ಲೇ ಓಡಾಡ್ಬೇಕು. ಅಕಸ್ಮಾತ್ ಆ ಏರಿಯಾ ಬಿಟ್ಟು ಆಚೆ ಹೋಯ್ತವ್ರೆ ಅಂದ್ರೆ ಇಮಿಡಿಯೇಟ್ಲಿ ಗಾಡಿ ಆಫ್ ಆಗೋಗುತ್ತೆ. ಇನ್ನೊಂದು ಬಂದು ಟೈಮ್ ಫೆನ್ಸಿಂಗ್, ಸೇಮ್ ಇದೇ ತರನೇ ಬಟ್ ಟೈಮ್ ಪ್ರಕಾರ ಲಾಕ್ ಮಾಡೋದು.
ಅಂದ್ರೆ ಇವಾಗ ಫ್ರೆಂಡ್ ಬರ್ತಾನೆ, ಬಂದೆ ಕಡೆ 5 ನಿಮಿಷ ಅಂತ ಅಂದ್ಬಿಟ್ಟು ಗಾಡಿ ಎತ್ಕೊಂಡಿರ್ತಾನೆ. 5 ನಿಮಿಷ ಅಲ್ಲ, 10 ನಿಮಿಷ, ಅರ್ಧ ಗಂಟೆ, 1 ಅವರ್ ಆದ್ರೂ ಬರಲ್ಲ. ಅಂತ ಫ್ರೆಂಡ್ಸ್ ಗಳಿಗೆ ಅಂತಾನೆ ಈ ಟೈಮ್ ಫೆನ್ಸಿಂಗ್ ಆಪ್ಷನ್ ಕೊಟ್ಟಿರೋದು. ನೀವು ಎಷ್ಟೊತ್ತು ಇವಾಗ 5 ನಿಮಿಷ ಲಾಕ್ ಮಾಡ್ತೀರಾ, 5 ನಿಮಿಷ ಅಷ್ಟೇ ಈ ಗಾಡಿ ಓಡಾಡುತ್ತೆ. ಅದಾದ್ಮೇಲೆ ಇಮಿಡಿಯೇಟ್ಲಿ ಲಾಕ್ ಆಗುತ್ತೆ. ಅವ್ರು ಮತ್ತೆ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ನಿಮ್ ಫೋನ್ ಮಾಡ್ಬಿಟ್ಟು ಇನ್ನೊಂದ್ 5 ನಿಮಿಷ ಬರ್ತೀನಿ ಕಣ, ಮತ್ತೆ ಅನ್ಲಾಕ್ ಮಾಡೋ ಅಂತ ಕೇಳಬೇಕು. ಅವಾಗೆ ಗಾಡಿ ಸ್ಟಾರ್ಟ್ ಆಗೋದು. ಈ ಒಂದು ಆಪ್ಷನ್ ಕೂಡ ನಮ್ಗೆ ಈ ಗಾಡಿಲಿ ಸಿಗುತ್ತೆ. ಅದು ಬಿಟ್ರೆ ನಮ್ಗೆ ಈ ಗಾಡಿಲಿ ಹಿಲ್ ಹೋಲ್ಡ್ ಇದೆ, ರೀಜನ್ ಇದೆ ಅಂಡ್ ಕ್ರೂಸ್ ಕಂಟ್ರೋಲ್ ಇದೆ. ಹಿಲ್ ಹೋಲ್ಡ್ ಅಂದ್ರೆ ನಾವು ಗಾಡಿನ ಎತ್ಕೊಂಡು ಎಲ್ಲೋ ಅಪ್ಪಿರೋ ಜಾಗಕ್ಕೆ ಹೋಯ್ತಾ ಇರ್ತೀವಿ. ಅಕಸ್ಮಾತ್ ಸಡನ್ ಆಗ ಟ್ರಾಫಿಕ್ ಬಂತು, ಬ್ರೇಕ್ ಇಟ್ಕೊಂಡೇ ನಿಂತ್ಕೋಬೇಕು ಅನ್ನೋ ಅವಶ್ಯಕತೆ ಇರಲ್ಲ. ಅಪ್ ಹೋಲ್ಡ್ ಅಥವಾ ಹಿಲ್ ಹೋಲ್ಡ್ ಇರೋದ್ರಿಂದ ನಿಮ್ಗೆ ಗಾಡಿ ಆಟೋಮೆಟಿಕ್ ನೀವು ಬ್ರೇಕ್ ಬಿಟ್ರು ಹಿಂದೆ ಹೋಗಲ್ಲ. ಹಿಲ್ ಹೋಲ್ಡ್ ಅಲ್ಲಿ ಹೋಲ್ಡ್ ಆಗಿ ಗಾಡಿ ಸ್ಟಡಿ ಆಗಿ ಇರುತ್ತೆ. ಅಂಡ್ ರೀಜನ್ ಅಂದ್ರೆ ನಾವು ಗಾಡಿ ಓಡಿಸ್ತಾನೆ ಬ್ಯಾಟ್ರಿ ಚಾರ್ಜ್ ಆಗುವಂತ ಒಂದು ಆಪ್ಷನ್. ಜೊತೆಗೆ ಕ್ರೂಸ್ ಕಂಟ್ರೋಲ್ ಅಂದ್ರೆ ಏನ್ ಗೊತ್ತಾ, ನಾವೆಲ್ಲ ಲಾಂಗ್ ಟ್ರಾವೆಲ್ ಮಾಡ್ತಾ ಇರ್ತೀವಿ, ನನಗೆ ಜಾಸ್ತಿ ಎಕ್ಸೆಲೇಟರ್ ಕೊಟ್ಟಿ ಕೈ ನೋವು ಬತ್ತದೆ ಅಂದಾಗ ಜಸ್ಟ್ 25ಗಿಂತ ಮೇಲ್ಗಡೆ ಸ್ಪೀಡ್ ಹೋಯ್ತಾ ಇದಂಗೆ ನೀವು ಇಲ್ಲಿ ಕ್ರೂಸ್ ಮೋಡ್ ಅಂತ ಆಪ್ಷನ್ ಇರುತ್ತೆ. ಅದನ್ನ ನೀವು ಆನ್ ಮಾಡ್ಕೊಂಡ್ರೆ ಎಕ್ಸಲೇಟರ್ ಕೂಡ ಅವಶ್ಯಕತೆನೇ ಇರಲ್ಲ. ಅದಷ್ಟು ಕದೆ ನಿಮ್ಗೆ ಎಷ್ಟು ಬೇಕೋ ನೀವು ಯಾವ ಸ್ಪೀಡ್ಗೆ ಸೆಟ್ ಮಾಡ್ತೀರೋ ಆ ಸ್ಪೀಡ್ ಅಲ್ಲಿ ಹೋಯ್ತಾನೆ ಇರುತ್ತೆ ಅಂಟಿಲ್ ನೀವು ಮತ್ತೆ ಬ್ರೇಕ್ ಹಿಡಿಯೋವರೆಗೂ. ಸೊ ಈ ಆಪ್ಷನ್ ಕೂಡ ನಮ್ಗೆ ಈ ಗಾಡಿಲಿ ಸಿಗುತ್ತೆ. ಅಂಡ್ ಅದು ಬಿಟ್ರೆ ಈ ಗಾಡಿಲಿ ನಮ್ಗೆ 2 ರೈಡಿಂಗ್ ಮೋಡ್ ಸಿಗುತ್ತೆ. ಅದ್ರ ಜೊತೆಗೆ ಪಾರ್ಕ್ ಅಸಿಸ್ಟ್ ಕೂಡ ನಮ್ಗೆ ಈ ಗಾಡಿಲಿ ಸಿಗುತ್ತೆ. ಅಂದ್ರೆ ನೀವೇನಾರ ಗಾಡಿನ ಪಾರ್ಕ್ ಮಾಡ್ತಾ ಇದ್ದೀರಾ ಅಂದ್ರೆ ಆ ಪಾರ್ಕಿಂಗ್ ಅಸಿಸ್ಟೆಂಟ್ ಹಾಕೊಂಡ್ರೆ ನಿಮ್ಗೆ ಗಾಡಿ ಸ್ಲೋ ಆಗಿ ರಿವರ್ಸ್ ಮತ್ತೆ ಫಾರ್ವರ್ಡ್ ಮೂವ್ ಆಗುತ್ತೆ. ಈಸಿಯಾಗಿ ಗಾಡಿನ ಪಾರ್ಕ್ ಮಾಡ್ಬೋದು. ನೋಡಿ, ಇಷ್ಟೆಲ್ಲ ಆಪ್ಷನ್ಸ್ ನಮ್ಗೆ ಈ ಟಿವಿಎಸ್ ಆರ್ಬಿಟರ್ ಎಲೆಕ್ಟ್ರಿಕ್ ಸ್ಕೂಟರ್ ಅಲ್ಲಿ ಸಿಗುತ್ತೆ. ಅಂಡ್ ಇನ್ನೊಂದು ಗೊತ್ತಾ, ಇವಾಗ ಒಂದು ಖುಷಿ ವಿಚಾರ ಇದೆ. ಈ ಗಾಡಿ 2 ವೇರಿಯಂಟ್ ಅಲ್ಲಿ ಲಾಂಚ್ ಆಗಿದೆ. ಅಂದ್ರೆ V1 ಅಂಡ್ V2 ಅಂತ. ಫೀಚರ್ಸ್ ಏನ್ ನಾನು ಇವಾಗೆಲ್ಲ ಹೇಳ್ದೆ, ಆ ಎಲ್ಲಾ ಫೀಚರ್ಸ್ ಸೇಮ್ ಇರುತ್ತೆ, ಬಟ್ ರೇಂಜ್ ಮಾತ್ರ ಡಿಫ್ರೆನ್ಸ್. ಮಿಕ್ಕಿದೆಲ್ಲ ಫೀಚರ್ಸ್ ಎಲ್ಲ ನಾನು ಇವಾಗ ಏನ್ ಹೇಳ್ದೆ ಆ ಎಲ್ಲಾ ಫೀಚರ್ಸ್ ಸೇಮ್ ಆಗೇ ಇರುತ್ತೆ. ಜೊತೆಗೆ ವಿತ್ ಬ್ಯಾಸ್ ಕೂಡ ಕೊಡ್ತಾವ್ರೆ. ಬ್ಯಾಸ್ ಅಂದ್ರೆ ಹೆಂಗ್ ಗೊತ್ತಾ, ಬ್ಯಾಟ್ರಿ ಆಸ್ ಎ ಸರ್ವಿಸ್ ಅಂತ. ಅಂದ್ರೆ ನಿಮ್ಗೆ ಗಾಡಿ ಕೊಟ್ಬಿಡ್ತಾರೆ, ನೀವು ಬ್ಯಾಟ್ರಿಗೆ EMI ತರ ಪೇ ಮಾಡ್ಕೊಂಡು ಹೋಗ್ಬೇಕು. ಅದು ಎಷ್ಟು, 832 ರೂಪಾಯಿ ಅಷ್ಟೇ ತಿಂಗಳಿಗೆ. ಜೊತೆಗೆ ಅನ್ಲಿಮಿಟೆಡ್ ಕಿಲೋಮೀಟರ್ಸ್, ಇಷ್ಟೇ ಕಿಲೋಮೀಟರ್ ಓಡಬೇಕು, ಅಷ್ಟೇ ಕಿಲೋಮೀಟರ್ ಓಡಬೇಕು ಅನ್ನೋ ರಿಸ್ಟ್ರಿಕ್ಷನ್ ಇರಲ್ಲ. ಇಷ್ಟೆಲ್ಲ ಆಪ್ಷನ್ಸ್ ಅಲ್ಲಿ ನಮ್ಗೆ ಈ ಒಂದು ಟಿವಿಎಸ್ ಆರ್ಬಿಟರ್ ಎಲೆಕ್ಟ್ರಿಕ್ ಸ್ಕೂಟರ್ ಸಿಗ್ತಾ ಇದೆ. ಸೊ ಹೇಳ್ಬೇಕು ಅಂತ ಅನ್ಸ್ತು, ಇದೆಲ್ಲ ಹೇಳ್ದೆ. ಸೊ ಏನ್ ಅನ್ಸುತ್ತೆ ನಿಮ್ಗೆ ಈ ಒಂದು ಗಾಡಿ ಬಗ್ಗೆ ಕಮೆಂಟ್ ಮಾಡಿ. ಅಂಡ್ ಬೇರೆ ಏನಾರ ನಿಮ್ಗೆ ಡೌಟ್ ಇದೆಯಾ, ನೆಕ್ಸ್ಟ್ ಇದ್ರ ಬಗ್ಗೆ Q&A ಮಾಡೋಣ ಅಂತ ಇದೀನಿ. ನಿಮ್ಗೆ ಏನೇನ್ ಡೌಟ್ ಇದೆಯೋ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, Q&A ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತೇನೆ. ಇದು ಇವತ್ತಿನ ಒಂದು ವಿಡಿಯೋ. ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಅಂಡ್ ಹಾಗೆ ಏನ್ ಅನ್ಸುತ್ತೆ ಈ ಒಂದು ಗಾಡಿ ಬಗ್ಗೆ, ಈ ಒಂದು ವಿಡಿಯೋ ಬಗ್ಗೆ ಕಮೆಂಟ್ ಮಾಡಿ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಕಂಟೆಂಟ್ ಅಲ್ಲಿ.